Hello friends, today I am going to explain about credit transactions and cash transactions. First one is credit transactions. See here, credit transactions means ಅಂದರೆ ಹೆಸರಲ್ಲೇ ಇದೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಈಸ್ ಬೇಸ್ಡ್ ಆನ್ ಕ್ರೆಡಿಟ್. ಹಿಯರ್ ರಿಸಿಪ್ಟ್ ಆರ್ ಪೇಮೆಂಟ್ ಆಫ್ ಕ್ಯಾಶ್ ಈಸ್ ಪೋಸ್ಟ್ಪೋನ್ ಟು ಅ ಫ್ಯೂಚರ್ ಡೇಟ್. ಅಂದರೆ ಇಲ್ಲಿ ಒಂದು ಟ್ರಾನ್ಸಾಕ್ಷನ್ಸ್ ಆದಾಗ ಆ ಟ್ರಾನ್ಸಾಕ್ಷನ್ ಆದ ನಂತರ ಕ್ಯಾಶನ್ನು ರಿಸೀವ್ ಮಾಡೋದಿರ್ಬೋದು ಅಥವಾ ಪೇಮೆಂಟನ್ನು ಮಾಡೋದಿರ್ಬೋದು, ಅದು ಇಮ್ಮಿಡಿಯೇಟ್ ಆಗೋದಿಲ್ಲ. ಅಂದರೆ ನಾಳೆನೋ ಅಥವಾ ನಾಡಿದ್ದು ಅಂದರೆ ಫ್ಯೂಚರ್ ಡೇಟಲ್ಲಿ ಏನಾಗ್ತದೆ ಅದು ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಇಲ್ಲಿ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಮಿಸ್ಟರ್ ರವಿ ಆನ್ ಕ್ರೆಡಿಟ್ ಫಾರ್ ₹1000. ಸಿಯರ್ ಈ ಎಕ್ಸಾಂಪಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ, ಗೂಡ್ಸನ್ನು ಏನು ಮಾಡಿದ್ದೇವೆ, ಮಿಸ್ಟರ್ ರವಿಯಿಂದ ಪರ್ಚೇಸ್ ಮಾಡಿದ್ದೇವೆ. ಹೌ ಮಚ್ ರುಪೀಸ್? ₹1000 ಪರ್ಚೇಸ್ ಮಾಡಿದ್ದೇವೆ ಆನ್ ಕ್ರೆಡಿಟ್ ಬೇಸ್. ಅಂದರೆ ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡಿದ್ದೇವೆ, ಗೂಡ್ಸನ್ನು ಪರ್ಚೇಸ್ ಮಾಡ್ಕೊಂಡಿದ್ದೇವೆ. ಆದರೆ ಏನು ಮಾಡಿದ್ದೇವೆ, ಪೇಮೆಂಟ್ 1000 ನಾವು ಏನು ಮಾಡಿಲ್ಲ, ಅಂದರೆ ಮಾಡ್ತೇವೆ ಫ್ಯೂಚರ್ ಡೇಟಲ್ಲಿ. ದಟ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಇಟ್ ಈಸ್ ಅಪೋಸ್ಡ್ ಟು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಓಕೆ, ಇದು ಅಪೋಸಿಟ್ ಆಗಿರ್ತದೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ಗೆ. ಕ್ಯಾಶ್ ಟ್ರಾನ್ಸಾಕ್ಷನ್ಸಲ್ಲಿ ಏನಾಗ್ತದೆ ಕೇಳಿದ್ರೆ, ಇಟ್ ಇನ್ವಾಲ್ವ್ಸ್ ಇಮ್ಮಿಡಿಯೇಟ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಅಂದರೆ ಇಲ್ಲಿ ಏನು ಮಾಡ್ತೇವೆ ಕೇಳಿದ್ರೆ, ಯಾವುದೇ ಟ್ರಾನ್ಸಾಕ್ಷನ್ ಆದರೂ ಕೂಡ ಇಲ್ಲಿ ರಿಸಿಪ್ಟ್ ಮತ್ತು ಅಂದರೆ ರಿಸೀವ್ ಮಾಡ್ಕೊಳ್ಳೋದಿರ್ಬೋದು, ದೆನ್ ಕ್ಯಾಶನ್ನು ಪೇಮೆಂಟ್ ಮಾಡೋದಿರ್ಬೋದು, ಅದು ಇಮ್ಮಿಡಿಯೇಟಾಗಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ₹2000. ಅಂದರೆ ಇದರ ಅರ್ಥ ಏನು ಕೇಳಿದ್ರೆ, ಇಲ್ಲಿ ಗೂಡ್ಸನ್ನು ಸೇಲ್ ಮಾಡಲಾಗಿದೆ ಎಷ್ಟು ರೂಪಾಯಿಗೆ, ದಟ್ ಈಸ್ 1000. ಅಂದರೆ ₹1000ಗೆ ನಾವೇನು ಮಾಡಿದ್ದೇವೆ, ಆ ಗೂಡ್ಸನ್ನು ಸೇಲ್ ಮಾಡಿದ್ದೇವೆ. ಅಂದರೆ ₹1000 ರಿಸೀವ್ ಮಾಡಿಕೊಂಡು ಗೂಡ್ಸನ್ನು ಏನು ಮಾಡಿದ್ದೇವೆ, ಬೇರೆಯವರಿಗೆ ಮಾರಾಟ ಮಾಡಿದ್ದೇವೆ ಅಂತ ಹೇಳಿ ಅರ್ಥ. ಥ್ಯಾಂಕ್ ಯು.